ಪ್ರೀತಿ ಮಾಯೆ ಹುಷಾರು ಕಣ್ಣೀರು ಮಾರೋ ಬಜಾರು ಎಂಬ ದುನಿಯಾ ಸಿನಿಮಾದ ಹಾಡು ನಾವೆಲ್ಲ ಕೇಳಿದ್ದೇವೆ. 3 ವರ್ಷಗಳ ಪ್ರೀತಿ ಪ್ರೇಮ ಪ್ರಣಯ ವ್ಯಾಮೋಹ ಕೊನೆಗೆ ಲವ್ ಸೆಕ್ಸ್ ಧೋಕಾ ಆರೋಪದಲ್ಲಿ ಅಂತ್ಯ. ವಿವಾಹಕ್ಕೆ ಪ್ರಿಯಕರನ ಕುಟುಂಬಸ್ಥರ ಅಡ್ಡಿ, ಯುವತಿ ಗೋಳಾಟ. ಇಷ್ಟಕ್ಕೂ ಆಗಿದ್ದು ಏನು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ವಿವಾಹಕ್ಕೂ ಮುನ್ನವೇ ತುಂಬು ಗರ್ಭಿಣಿಯಾಗಿರುವ ಯುವತಿ ಸ್ಥಿತಿಗೆ ಕಾರಣವಾದವರ ಜೊತೆ ಯುವತಿ ಬೀದಿ ರಂಪಾಟ. ತನ್ನ ಮಗಳ ಸ್ಥಿತಿ ಕಂಡು ಕಣ್ಣೀರಿಡುತ್ತಿರುವ ತಾಯಿ, ಗರ್ಭಿಣಿ ಯುವತಿಯನ್ನು ಸಮಾಧಾನ ಮಾಡುತ್ತಿರುವ ಮಹಿಳೆಯರು. ಈ ದೃಶ್ಯಗಳು ಕಂಡು ಬಂದಿದ್ದು ಬಾಗೇಪಲ್ಲಿ ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ. 22 ವರ್ಷದ ಈ ಗರ್ಭಿಣಿ ಯುವತಿ ಬಾಗೇಪಲ್ಲಿ ನ್ಯಾಷನಲ್ ಕಾಲೇಜಿನಲ್ಲಿ ಪದವಿ ವ್ಯಾಸಂಗ ಮಾಡುತ್ತಿದ್ದಾಗ ಮಲ್ಲಸಂದ್ರ ಗ್ರಾಮದ ಸೂರ್ಯಪ್ರಕಾಶ್ ಎಂಬ ಯುವಕನ ಪ್ರೀತಿಯ ಬಲೆಗೆ ಬಿದ್ದಿದ್ದಳು ಎನ್ನಲಾಗಿದೆ. ಸೂರ್ಯಪ್ರಕಾಶನ ಪ್ರೀತಿ ಮೋಹದ ಶಾಖಕ್ಕೆ ಕರಗಿದ ಯುವತಿ ಪ್ರಿಯಕರನ ಜೊತೆ ಪ್ರಣಯ ಸರಸ ಸಲಾಪದಲ್ಲಿ ತೇಲಾಡಿ ಪ್ರಿಯಕರನ ಒತ್ತಾಯದ ಮೇಲೆ 4-5 ಬಾರಿ ಗರ್ಭಪಾತವನ್ನೂ ಮಾಡಿಸಿಕೊಂಡಿದ್ದಾಳಂತೆ. ಏನೇ ಮಾಡಿದ್ರೂ ಗರ್ಭಪಾತವಾಗದ ಕಾರಣ ಈಗ ಗರ್ಭಿಣಿಯಾಗಿರುವ ವಿಷಯ ಮನೆಯವರಿಗೆ ತಿಳಿದು ಪ್ರಿಯಕರನಿಗೆ ವಿವಾಹವಾಗುವಂತೆ ಕೇಳಿದ್ದಾಳೆ. ಆದರೆ ನಾನವನಲ್ಲ ಅಂತ ಪ್ರಿಯತಮೆಗೆ ಶಾಕ್ ಕೊಟ್ಟಿದ್ದಾನೆ ಪ್ರಿಯತಮ. ರೋಸಿಯೋದ ಪ್ರಿಯತಮೆ ಬಾಗೇಪಲ್ಲಿ ನಡು ರಸ್ತೆಯಲ್ಲಿ ವಿವಾಹವಾಗುವಂತೆ ರಂಪಾಟ ಮಾಡಿದ್ದಾಳೆ. ತನ್ನ ಪ್ರಿಯಕರ ಕೊಟ್ಟ ಶಾಕ್ ಟ್ರೀಟ್ಮೆಂಟ್ಗೆ ಕಂಗಾಲಾದ ಪ್ರಿಯತಮೆ ಪೊಲೀಸರ ಮೊರೆ ಹೋಗಿದ್ದಳು. ಬಾಗೇಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ಲು. ಯುವತಿ ಕೊಟ್ಟ ದೂರಿಗೆ ಬೆದರಿದ ಪ್ರಿಯತಮ ಸೂರ್ಯಪ್ರಕಾಶ್ ಪೋಷಕರು ಜಾಮೀನಿಗೆ ಸಹಿ ಹಾಕಿ ಕೇಸ್ ವಾಪಸ್ಸು ತೆಗೆದುಕೊಂಡ್ರೆ ಇಬ್ಬರಿಗೂ ವಿವಾಹ ಮಾಡುವುದಾಗಿ ನಂಬಿಸಿದ್ದಾರೆ. ಸುಳ್ಳಿನ ಮಾತುಗಳಿಗೆ ಬೆರಗಾದ ಪ್ರಿಯತಮೆ ಜಾಮೀನು ನೀಡುವಂತೆ ಸಹಿ ಹಾಕಿ ಪೊಲೀಸ್ ಕೇಸ್ನಿಂದ ಮುಕ್ತಿಗೊಳಿಸಿದ್ದಾಳೆ. ಜಾಮೀನು ಬಂದ ಬಳಿಕ ಯುವಕನ ಪೋಷಕರು ಉಲ್ಟಾ ಹೊಡೆದಿದ್ದು, ಏನ್ ಮಾಡಿಕೊಳ್ತೀಯೋ ಮಾಡಿಕೋ, ನಿನ್ನ ಜೊತೆ ನನ್ನ ಮಗನ ಮದುವೆ ನಡೆಯೋದಿಲ್ಲ ಎಂದು ಮುಖದ ಮೇಲೆ ಹೊಡೆಯುವಂತೆ ಹೇಳಿದ್ದಾರೆ. ಪ್ರೀತಿ ಹೆಸರಿನಲ್ಲಿ 7 ತಿಂಗಳ ಗರ್ಭಿಣಿ ಮಾಡಿ ಪ್ರಿಯತಮ ಕೈಕೊಟ್ಟಿದ್ದು, ಸದ್ಯ ಪ್ರಿಯತಮೆ ನ್ಯಾಯಾಲಯದ ಮೆಟ್ಟಿಲೇರಿದ್ದಾಳೆ. ಅದೇ ಊರಿನಲ್ಲಿ ವಾಸ ಆಗಿರ್ತಕ್ಕಂತ ಸೂರ್ಯಪ್ರಕಾಶ್ ಅಂತ ಒಬ್ಬ ಹುಡುಗ, ಅವನು ನಾನು ಇಬ್ರು ಲವ್ ಮಾಡ್ಕೊಂತಿದ್ವಿ. ಫಸ್ಟ್ ಕೊರೋನಾ ಸ್ಟಾರ್ಟ್ ಆಯ್ತಲ್ಲ, ಆಗ ನಮ್ ಲವ್ ಸ್ಟೋರಿ ಸ್ಟಾರ್ಟ್ ಆಯ್ತು. ಆಗ ನಾನು ಇದೆಲ್ಲ ಬೇಡ ಅಂತ ಹೇಳಿದೀನಿ, ಆದ್ರೂ ಕೂಡ ಇಲ್ಲ ನಾನು ಮದ್ವೆ ಆಗ್ತೀನಿ ಅಂತ ಲವ್ ಮಾಡ್ದ. ನಾನು ನಂಬಿದ್ದೆ ಅವನ್ನ, ಇಬ್ಬರಿಗೂ ಲವ್ ಆಗಿತ್ತು. ಒಂದ್ಸಲ ಮೀಟ್ ಆಗ್ಬೇಕಂತ ಕೇಳಿದ್ದ. ನಾನು ಇಲ್ಲ ಮದ್ವೆ ಆದ್ಮೇಲೆ ಇದೆ ಎಲ್ಲ ಆಗ್ಬೇಕು ಅಂತ ಹೇಳ್ದೆ. ಫಸ್ಟ್ ಅಲ್ಲಿ ಶಾರೀರಿಕವಾಗಿ ಸಂಬಂಧ ಇಟ್ಕೋಬೇಕಂತ ಕೇಳ್ದ. ನಾನು ಅವಾಗ ಬೇಡ ಮದ್ವೆ ಆಗ್ಬೇಕು ಅಂತ ಹೇಳ್ದೆ. ಆದ್ರೆ ಅವನು ಫಸ್ಟ್ ಅಲ್ಲಿ ಓಕೆ ಅಂದ, ಮತ್ತೆ ಇಟ್ಕೊಂಡು ಇಲ್ಲ ನಾನು ಮದ್ವೆ ಮಾಡ್ಕೊಂತೀನಿ ಅಂತಂದ. ಫಸ್ಟ್ ಮದ್ವೆ ಮಾಡ್ಕೊ ಮತ್ತೆ ಆಗೋಣ ಅಂತ ಹೇಳ್ದೆ. ಸರಿ ಅಂತ ಅವನು ನಂಗೆ ಅರ್ಶಿನ ಕೊಂಬು ಕಟ್ಟಿದ್ದ. ಅದು ಯಾರಿಗೂ ತೋರ್ಸ್ಬೇಡ, ಅದು ನಾನು ಒಂದು ಸ್ತೋಮತೆಯಲ್ಲಿದ್ದಾಗ ಎಲ್ಲರಿಗೂ ಹೇಳ್ಕೊಳ್ಳೋಣ ಅಂತ ಅವನು ಹೇಳಿದ್ದ. ಸರಿ ಅಂತ ನಾನು ಒಪ್ಕೊಂಡಿದ್ದೆ, ಯಾರಿಗೂ ತೋರ್ಸಿರ್ಲಿಲ್ಲ. ಆಮೇಲೆ ಈ ತರ ಆದ್ಮೇಲೆ ಅವನು ಈ ತರ ನಂಗೆ ಪ್ರೆಗ್ನೆನ್ಸಿ ಬಂದ್ಮೇಲೆ ಇಲ್ಲ ನನ್ ಮದ್ವೆ ಆಗಲ್ಲ ಅಂತ ಹೇಳಿಲ್ಲ, ಆದ್ರೆ ಮದ್ವೆ ಆಗ್ತೀನಿ ಅಂದಿದ್ದ. ಆದ್ರೆ ಅವ್ರಮ್ಮ ಅವ್ರಪ್ಪಗೆ ಭಯ ಪಟ್ಟು ಅವ್ರಮ್ಮ ನಾನ್ ಸತ್ತೋಗ್ತೀನಿ ಆ ಹುಡ್ಗಿನ ಮದ್ವೆ ಆಗಿದ್ರೆ ಅಂತ ಹೇಳಿದ್ದಕ್ಕೆ ಅವನು ಅದು ಅರ್ಶಿನ ಕೊಂಬನ್ನ ಅವನು ಕಿತ್ಕೊಂಡು ಒಂದು 2 ತಿಂಗಳು ಹೊಟ್ಟೋಗ್ಬಿಟ್ಟಿದ್ದ. ಅವ್ರಮ್ಮ ಅವರೇ ಬಚ್ಚಿಕ್ಕಿದ್ರು ಭಯ ಇಡ್ಸಿ. ಆದ್ರೆ ನಾನು ಆವಾಗ ಕೂಡ ನಂಬಿಕೆ ಇಟ್ಟಿದ್ದೆ, ಬರ್ತಾನೇನೋ ಅಂತ ನನ್ನ ನಂಬಿಕೆಯಿಂದಾನೇ ಇದ್ದೆ. ಆದ್ರೆ ಅವ್ನು ಬರ್ಲಿಲ್ಲ. ಅವ್ರ ಮನೆ ಹತ್ರ ಹೋಗಿ ಕೇಳಿದೀವಿ ನಿಮ್ ಹುಡುಗ ಎಲ್ಲಿದ್ದಾನೆ ಅಂತ. ಆದ್ರೆ ಅವರು ಅವನಿಗೂ ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಇವ್ನ್ ಫೈನಲ್ ಆಗಿ ಇಲ್ಲ ನಾನ್ ಮಾಡ್ಕೊಳಲ್ಲ ನಾನು, ಅದು ಮಗು ನಂದೇ ಅಂತ ನಂಗೇನ್ ಗ್ಯಾರಂಟಿ, ನಂಗೂ ನಿಂಗೂ ಸಂಬಂಧ ಏನು ಅಂತ ಕೇಳ್ತಾನೆ ಅವನು. ಇವಾಗ ಮದುವೆಗೂ ಮುನ್ನ ತುಂಬು ಗರ್ಭಿಣಿಯಾಗಿರುವ ತಮ್ಮ ಮಗಳ ಪರಿಸ್ಥಿತಿ ಕಂಡು ತಂದೆ ತಾಯಿ ಊರಲ್ಲಿ ತಲೆ ಎತ್ತಿ ತಿರುಗಾಡಲು ಆಗುತ್ತಿಲ್ಲ. ಇತ್ತ ಮನೆಯಲ್ಲಿ ಕಿತ್ತು ತಿನ್ನುವ ಬಡತನ, ಕೋರ್ಟು ಕಚೇರಿಗೂ ತಿರುಗಾಡಲು ಆಗದ ಪರಿಸ್ಥಿತಿ. ಸದ್ಯ ಒಂದಷ್ಟು ಮಹಿಳೆಯರು ಯುವತಿಯ ಬೆನ್ನಿಗೆ ನಿಂತಿದ್ದು, ಪ್ರೀತಿಸಿ ಗರ್ಭಿಣಿ ಮಾಡಿ ಕೈಕೊಟ್ಟ ಯುವಕನ ಜೊತೆ ವಿವಾಹ ಮಾಡಲು ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.